ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತು ಸಾಮೂಹಿಕವಾಗಿ ಎಲ್ಲರೂ ಕೂಡ ನಾಯಕರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾರಾ ಮಹೇಶ್ ಅಣ್ಣ ಅವರ ಪಾತ್ರವೂ ಕೂಡ ಅತಿ ದೊಡ್ಡದಾಗಿದೆ. ಜೊತೆಯಲ್ಲಿ ನಮ್ಮ ಆತ್ಮೀಯ ಸಹೋದರ ಹುಣಸೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ರವರು ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿ ಕೆಲವು ದಿನಗಳಿಂದ ನಿಗದಿಪಡಿಸಿದಂತ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಬಹು ಮುಖ್ಯವಾದಂತ ಪಾತ್ರಧಾರಿಗಳಾಗಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ವಿಧಾನ ಪರಿಷತ್ನ ಸದಸ್ಯರುಗಳು, ನೂತನ ಜಿಲ್ಲಾಧ್ಯಕ್ಷರು ಅಶ್ವಿನ್ ರವರು, ಎಲ್ಲ ಜಿಲ್ಲೆಯ ಮತ್ತೆ ತಾಲೂಕಿನ ಪದಾಧಿಕಾರಿಗಳು ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ಎಲ್ಲರ ಹೆಸರನ್ನ ನಾನು ತೆಗೆದುಕೊಳ್ಳಕ್ ಹೋಗೋದಿಲ್ಲ, ಕಾರಣ ಈಗಾಗಲೇ ಸಮಯ 1:15 ಗಂಟೆ ಆಗಿದೆ. ಬಹುಶಃ ಇವತ್ತು ನಾವು ನೀವೆಲ್ಲರೂ ಕಾದು ಕುಳಿತಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಮಾತುಗಳನ್ನ ಕೇಳಲಿಕ್ಕೆ. ತಾವೆಲ್ಲರೂ ಹಳ್ಳಿಗಳಿಂದ ಇವತ್ತೇನು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ, ಹಾಗಾಗಿ ಹೆಚ್ಚು ಮಾತನಾಡ್ತಕ್ಕಂಥದಕ್ಕೆ ಇವತ್ತಿನ ವೇದಿಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅರ್ಪಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದ್ 2-3 ಅಂಶಗಳನ್ನ ನಾನು ಮಾತನಾಡಿ ನನ್ನ ಮಾತಿಗೆ ವಿರಾಮವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ತಮ್ಮೆಲ್ರಿಗೂ ಗೊತ್ತಿದೆ, 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಬಳಿಕ ಜನತಾದಳ ಪಕ್ಷಕ್ಕೆ ಬಂದಂತ 19 ಸ್ಥಾನಗಳೇನಿತ್ತು, ಅದರ ಪೂರ್ವದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಪಂಚರತ್ನ ಅಂತಕ್ಕಂಥ 5 ಕಾರ್ಯಕ್ರಮಗಳನ್ನ ಈ ನಾಡಿನ ಜನತೆಗೆ ಪ್ರತಿ ಹಳ್ಳಿಗೂ ಮುಟ್ಟಿಸಬೇಕು ಅಂತಕ್ಕಂಥ ಅವರಲ್ಲಿ ಇದ್ದಂತ ಒಂದು ದೂರದೃಷ್ಟಿ, ಒಂದು ದೂರ ಕಲ್ಪನೆ, ಒಂದು ದೂರಾಲೋಚನೆ ಏನಿತ್ತು, ಎಲ್ಲೋ ಒಂದು ಕಡೆ ಕುಮಾರಣ್ಣ ಅವರ ಒಂದು ಹೋರಾಟಕ್ಕೆ, ಕುಮಾರಣ್ಣ ಅವರ ಒಂದು ಕಲ್ಪನೆಗೆ ನಮಗೆ ಪೂರಕವಾದಂತ ಒಂದು ಫಲಿತಾಂಶ ದೊರಕದೆ ಹೋದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಮುಖಂಡರುಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಉತ್ಸಾಹಕತೆ ಕಮ್ಮಿ ಆಗಿತ್ತು. ಇವೆಲ್ಲವನ್ನ ಗಮನಿಸಿದಂತ ನಾನು ನಿಮ್ಮ ಜೊತೆಯಲ್ಲಿ 16,000 ಕಿಲೋಮೀಟರ್ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ, ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳ ಜನ ರಾಜಕೀಯ ವಿರೋಧಿಗಳು ಟೀಕಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಅವರಿಗೆ ಗೊತ್ತಿಲ್ಲ, ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯವಷ್ಟೇ ಅಲ್ಲ, ಅದು ಕಲ್ಯಾಣ ಕರ್ನಾಟಕ ಇರಲಿ, ಕಿತ್ತೂರು ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಉತ್ತರ ಕನ್ನಡ ಇರಲಿ, ಬೆಂಗಳೂರು ನಗರ ಇರಲಿ, ಎಲ್ಲ ಕಡೆನೂ ಕೂಡ ಜನತಾದಳ ಪಕ್ಷ ಅತ್ಯಂತ ಭದ್ರವಾಗಿದೆ ಅಂತಕ್ಕಂಥದ್ದಾದ್ರೆ ಬಹುಶಃ ನಾನು ಗಮನಿಸಿದಂತ ಅಂಶ, ಚಿನ್ನದಂತ ಕಾರ್ಯಕರ್ತ ಬಂಧುಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹೆಗಲು ಕೊಟ್ಕೊಂಡು ಎಂತ ಕಷ್ಟ ಕಾಲದಲ್ಲೂ ಕೂಡ ಧೃತಿಗೆಡ್ದಿರೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ, ಜನತಾದಳ ಪಕ್ಷದ ಜೊತೆಯಲ್ಲಿ ನಾವಿದ್ದೇವೆ, ಪಕ್ಷವನ್ನ ಕಟ್ಟು ಬೆಳೆಸ್ತೇವೆ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರು ಹೋದಂತ ಸಂದರ್ಭದಲ್ಲಿ ಅವರಲ್ಲಿ ಇರ್ತಕ್ಕಂಥ ಒಂದು ಹುಮ್ಮಸ್ಸನ್ನ ಏನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಇವೆಲ್ಲವನ್ನ ನೋಡಿದಾಗ ಒಂದು ಮಾತನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಎದುರುಗಡೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, 1999ರಲ್ಲಿ ಜನತಾದಳ ಪಕ್ಷ ಉದ್ಭವವಾಯಿತು. ಸರಿಸುಮಾರು 25 ವರ್ಷಗಳ ಕಾಲ ಒಂದು ಪ್ರಾದೇಶಿಕ ಪಕ್ಷ ಕನ್ನಡ ನಾಡಿನಲ್ಲಿ ಕರ್ನಾಟಕದ ಅಸ್ಮಿತೆಗೋಸ್ಕರ ನಾಡಿನ ನೆಲ ಜಲ ಭಾಷೆಗೆ ಸುದೀರ್ಘ ಕಾಲ ಹೋರಾಟವನ್ನ ಮಾಡಿರ್ತಕ್ಕಂಥ ರೈತರ ಪಕ್ಷ ಅಂತಾನೆ ಗುರುತಿಸಿಕೊಂಡಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಜನತಾದಳ ಪಕ್ಷವನ್ನ ಇತ್ತೀಚಿನ ದಿನಗಳಲ್ಲಿ 25 ವರ್ಷ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಬಹುಪಾಲು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ
ಎಲ್ಲ ನಮ್ಮ ತಂದೆ ತಾಯಂದ್ರುಗಳು, ನೀವು ಪುಣ್ಯಾತ್ಮರು, ಸುದೀರ್ಘವಾದಂತ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ರಾಜಕೀಯದ ಒಂದು ಹೋರಾಟಕ್ಕೆ ನಿರಂತರವಾಗಿ ಕೊಟ್ಟಿರ್ತಕ್ಕಂಥ ಬೆಂಬಲ ಇವತ್ತು ಜನತಾದಳ ಪಕ್ಷ ನಿಮ್ ಕಣ್ಣೆದುರುಗಡೆ 25 ವರ್ಷಗಳ ಕಾಲ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದೆ.